ವೀಕ್ಷಕರೇ, ಮೀನರಾಶಿ ಮೀನ ಲಗ್ನದವರಿಗೆ ಈ ವಿಡಿಯೋದ ಟಾಪಿಕ್ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಏನ್ ಗೊತ್ತಾ, ಮೀನರಾಶಿ ಮೀನ ಲಗ್ನದವರು ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ ಕ್ಷೇತ್ರದಲ್ಲಿ ಪ್ರಯತ್ನ ಪಟ್ಟರೆ ಉದ್ಯೋಗಗಳು ಚೆನ್ನಾಗಿ ಸಿಗುತ್ತೆ, ಅಥವಾ ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡಿದಾಗ ಲಾಭಾಂಶಗಳು ಹೆಚ್ಚಾಗುತ್ತೆ, ಸಾಮಾನ್ಯವಾಗಿ ಯಾವ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿ ಇರ್ತಾರೆ ಮೀನರಾಶಿ ಮೀನ ಲಗ್ನದವರು ಅನ್ನುವಂತಹ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಷಯ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಸ್ತ್ರೀಯರು ಕೂಡ ಯಾವ ಒಂದು ಪುರುಷರಿಗೂ ಕಡಿಮೆ ಇಲ್ಲ. ಪುರುಷ ಯಾವ್ಯಾವ ಕ್ಷೇತ್ರದಲ್ಲಿ ಒಳ್ಳೆ ಸಾಧನೆಯನ್ನ ಮಾಡಿದಾನೆ ಎಲ್ಲಾ ರಂಗದಲ್ಲಿಯೂ ಕೂಡ ಸ್ತ್ರೀಯರು ಕೂಡ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ಫಲ ಪುರುಷರಿಗೂ ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ತಡ ಮಾಡೋದ್ ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಮೀನರಾಶಿ ಮೀನ ಲಗ್ನದವರ ನಂಬರು, ಒಂದು ಲಕ್ಕಿ ನಂಬರು, ಮೂಲ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ 3 ಅದೃಷ್ಟದ ಸಂಖ್ಯೆ ಅಂತ ಹೇಳ್ಬೋದು. ಜೊತೆಗೆ 5, 2, 7, 9 ಕೂಡ ಉಪ ಸಂಖ್ಯೆಗಳಾಗಿರ್ತಕ್ಕಂಥದ್ದು. 3 ನಿಮ್ಮ ಮೂಲ ಸಂಖ್ಯೆ ಆಗಿರ್ತಕ್ಕಂಥದ್ದು. ಜೊತೆಗೆ ನಿಮಗೆ ಅದೃಷ್ಟದ ದಿನಾಂಕ ಅಂದ್ರೆ 3, 12, 21, 30ನೇ ತಾರೀಕು ತುಂಬಾ ಉಪಯುಕ್ತವಾಗಿರತಕ್ಕಂಥ ದಿನಾಂಕಗಳು ಅಂತ ಹೇಳ್ಬೋದು. ಇನ್ನು ಶುಭವಾದ ದಿಕ್ಕು ಯಾವುದು ಅಂತಂದ್ರೆ ಉತ್ತರ ದಿಕ್ಕು. ಉತ್ತರ ದಿಕ್ಕು ನಿಮಗೆ ತುಂಬಾ ಶುಭಕರವಾದಂತ ಫಲ ನೀಡುವಂತ ದಿಕ್ಕು. ಶುಭವಾರ ಗುರುವಾರ ಅಂತ ಹೇಳ್ಬೋದು. ಗುರುವಾರ ನಿಮಗೆ ತುಂಬಾ ಅದೃಷ್ಟದ ವಾರ. ಜೊತೆಗೆ ಬುಧವಾರವೂ ಕೂಡ ನಿಮಗೆ ಉಪವಾರ ಆಗಿರತಕ್ಕಂಥದ್ದು, ಚೆನ್ನಾಗಿರುವಂತ ಫಲ ಸಿಗುತ್ತೆ. ಇನ್ನ ಶುಭವಾಗಿರ್ತಕ್ಕಂಥ ಕಲರ್ ಯಾವುದು, ಶುಭವಾದ ವರ್ಣ ಯಾವುದು ಅಂತ ಕೇಳಿದ್ರೆ ಹಳದಿ, ಶ್ವೇತ, ಕೇಸರಿ ಹಾಗೂ ಕೆಂಪು ಅಂತ ಹೇಳ್ಬೋದು. ಹಳದಿ ಮತ್ತು ಹಸಿರು ಕೂಡ ನಿಮಗೆ ತುಂಬಾ ಒಗ್ಗಿಕೊಳ್ಳುತ್ತೆ, ಉತ್ತಮವಾದಂತ ಕಲರು ಅಂತ ಹೇಳ್ಬೋದು. ಇನ್ನು ಈ ಮೀನರಾಶಿ ಮೀನ ಲಗ್ನದವರು ಅಂತಂದ ತಕ್ಷಣ ಎಲ್ಲರಿಗೂ ಕೂಡ ಒಂದು ಗೌರವ ಭಾವನೆಯಿಂದ ನೋಡುವಂತಹ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು. ಜೀವನದಲ್ಲಿ ಒಂದು ಗುರಿ ಇರುತ್ತೆ ನಿಮಗೆ. ಯಾಕಂತಂದ್ರೆ ಮೀನ ರಾಶಿಯವರಿಗೆ ಒಂದು ನಿರ್ದಿಷ್ಟವಾದ ನಾನು ಇದನ್ನೇ ಮಾಡ್ಬೇಕು, ಇಂತಹ ಒಂದು ಸಾಧನೆಯನ್ನು ಮಾಡ್ಬೇಕನ್ನುವಂತಹ ಒಂದು ಛಲ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿರುತ್ತೆ. ಆ ಛಲದೆಡೆಗೆ ನಿಮ್ಮ ಕಾರ್ಯಕ್ರಮಗಳು, ನಿಮ್ಮ ಕೆಲಸ ಕಾರ್ಯಗಳು ನಡೆಯುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ಮನಸ್ಸು ತುಂಬಾ ಚಂಚಲ ಮಂಚಲವಾಗಿರುತ್ತೆ. ಯಾಕಂತಂದ್ರೆ ಏನು ಒಂದು ನಿರ್ಧಾರ ತಗೋತಿರಲ್ಲ, ಈ ಕೆಲಸ ನಾನು ಮಾಡ್ಬೇಕು ಅಂತ ಹೇಳಿ ನಿರ್ಧಾರ ತಗೋತಿರಲ್ಲ, ಅದಕ್ಕೆ ಸ್ಟೇಬಲ್ ಆಗಿ ನಿಲ್ಲೋದು ತುಂಬಾ ಕಡಿಮೆ ಇರುತ್ತೆ. ಒಂದೊಂದು ಟೈಮ್ ನಲ್ಲಿ ಏನಾಗುತ್ತೆ, ಮನಸ್ಸು ಸ್ವಲ್ಪ ಚಂಚಲತೆಯಿಂದ ಕೂಡಿದಾಗ ಏನಾಗುತ್ತೆ, ಅದರಿಂದ ನಷ್ಟವನ್ನು ಅನುಭವಿಸುವಂತ ಸಾಧ್ಯತೆಗಳಿದೆ. ಇದು ಗಮನಕ್ಕಿರಲಿ. ತಿರುಗಾಟ ಜಾಸ್ತಿ ಇರುತ್ತೆ. ಅದು ಯಾವ ರೀತಿ, ವಿದೇಶಕ್ಕೆ ಹೋಗ್ಬೋದು, ಹೊರ ರಾಜ್ಯಕ್ಕೆ ಹೋಗ್ಬೋದು, ಹೊರ ಜಿಲ್ಲೆಗೆ ಹೋಗ್ಬೋದು, ಹೊರ ತಾಲೂಕಿಗೆ ಹೋಗ್ಬೋದು, ಬೇರೆ ಊರುಗಳಿಗೆ ಹೋಗಿ ಕೆಲಸ ಮಾಡುವಂತದ್ದು ಇರ್ಬೋದು. ಉದ್ಯೋಗದಲ್ಲಿ ಒಂದು ಸ್ಥಿರತೆ ಅನ್ನುವಂಥದ್ದು ಇರಲ್ಲ. ಇದರಿಂದ ಏನಾಗುತ್ತೆ, ಸಾಕಷ್ಟು ಏರಿಳಿತಗಳು ನಿಮ್ಮ ಜೀವನದಲ್ಲಿ ಕಂಡು ಬಂದಿರತಕ್ಕಂತಹ ಸಾಧ್ಯತೆಗಳು ಇರ್ತದೆ. ಇನ್ನು ಬೇರೆಯವರಿಗೆ ಸಹಾಯ ಮಾಡುವಂತ ಗುಣ ಅಂತೂ ಸಾಕಷ್ಟು ಹೇರಳವಾಗಿದೆ. ನಿಮ್ಮ ಹತ್ರ ಏನೋ ಒಂದು ದುಡ್ಡು ಬಂತು ಅಂತಂದ್ರೆ ಅದು ಸಡನ್ ಆಗಿ ಯಾರಿಗೋ ಹೆಲ್ಪ್ ಮಾಡ್ಬಿಡೋದು, ಬೇರೆಯವ್ರಿಗೆ ಸಹಾಯ ಮಾಡ್ಬಿಡೋದು, ಆಮೇಲೆ ನೀವೇ ಪಶ್ಚಾತ್ತಾಪ ಪಡುವಂತದ್ದು, ನೀವೇ ತೊಂದರೆಯಲ್ಲಿ ಸಿಕ್ಕಾಕೊಂಡ್ಬಿಡೋದು. ಈ ತರ ಎಷ್ಟಾಗಿದೆ ನೋಡಿ ನಿಮ್ ಜೀವನದಲ್ಲಿ, ಸಾಕಷ್ಟು ಆಗೋಗಿದೆ. ಪರೋಪಕಾರ, ಪರಸಹಾಯ ಮಾಡ್ತಕ್ಕಂತಹ ಆಲೋಚನೆಗಳು ಮೇಲಿಂದ ಮೇಲೆ ಬರ್ತಾನೆ ಇರುತ್ತೆ ನಿಮ್ ತಲೆಯಲ್ಲಿ. ಅದರಿಂದ ಬಹಳಷ್ಟು ಒಳ್ಳೇದಕ್ಕಿಂತಲೂ ನಿಮಗೆ ಕಷ್ಟಗಳು, ತೊಂದರೆಗಳು ಕೊಟ್ಟಿದ್ದೇ ಹೆಚ್ಚು. ನಿಮ್ ಜೀವನದಲ್ಲಿ ಸಾಕಷ್ಟು ಅನುಭವ ಆಗಿದೆ. ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಒಂದೊಂದ್ಸಲ ಉದ್ರೇಕ ಆಗುತ್ತೆ, ಕೋಪಗೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಕುಲಂಕುಷವಾಗಿ ಕೆಲಸಗಳನ್ನ ಪರಿಶೀಲಿಸಿ ಆ ಕೆಲಸಗಳನ್ನ ಮಾಡಬೇಕು, ನಿಗಾ ಇಡಬೇಕು. ಯಾವ ಕೆಲಸವನ್ನ ನೀವು ಮಾಡಿದ್ರು ಕೂಡ ಅದ್ರಲ್ಲಿ ಲಾಭ ಇರುತ್ತೆ, ಆದ್ರೆ ಒಂದು ಎಚ್ಚರಿಕೆ ಅನ್ನುವಂಥದ್ದು ಬೇಕು. ಯಾಕಂದ್ರೆ ಯಾರೇನೋ ಹೇಳಿದ್ಬಿಟ್ರು ಅಂದ ತಕ್ಷಣ ನೀವು ನಂಬಿಡ್ತೀರಿ ಸಡನ್ ಆಗಿ. ಬೇರೆಯವ್ರಿಗೆ ನಂಬಿಕೊಂಡು ಹಾಳಾಗಿರುವಂತದ್ದು ಎಷ್ಟೋ ಜನ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಸ್ವಲ್ಪ ಗಮನಕ್ಕಿರಬೇಕು. ಮತ್ತೆ ನೀವು ಕೆಲಸದಲ್ಲಿ ಏನ್ ಮಾಡ್ಬೇಕು, ಸ್ವಂತ ನಿರ್ಣಯ ಬಹಳ ಮುಖ್ಯ ಆಗುತ್ತೆ. ನಿಮ್ಮ ಆತ್ಮಸ್ಥೈರ್ಯ ಮತ್ತು ಜೊತೆಗೆ ನಿಮ್ಮ ಸ್ವಂತ ಬುದ್ಧಿ ಅನ್ನುವಂಥದ್ದು ಏನಿದೆಯಲ್ಲ, ಅದನ್ನ ನೀವು ಬಳಸ್ಕೊಂಡ್ರೆ ನಿಮ್ಮ ಮಾಡುವಂತಹ ಕೆಲಸದಲ್ಲಿ ನಿಮಗೆ ಬಹಳಷ್ಟು ಲಾಭ ಸಿಗುತ್ತೆ, ಅನುಕೂಲ ಸಿಗುತ್ತೆ. ಆತುರ ಜಾಸ್ತಿ ಇರುತ್ತೆ, ಯಾಕಂದ್ರೆ ಸಡನ್ ಆಗಿ ನಿರ್ಧಾರ ತಗೊಳ್ಳುವಂತದ್ದು ಜಾಸ್ತಿ ಇರುತ್ತೆ. ಈ ತರದ ನಿರ್ಧಾರಗಳನ್ನ ನೀವು ಕೆಲಸದ ವಿಚಾರದಲ್ಲಿ ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು. ಇನ್ನು
ಕೆಲಸ ಕಾರ್ಯಗಳಲ್ಲಿ ನಿಮಗೆ ತಕ್ಕ ಮಟ್ಟಿಗೆ ನೀವೇನು ಪರಿಶ್ರಮ ಪಟ್ಟಿರ್ತೀರಿ ಅದಕ್ಕೆ ತಕ್ಕಂತೆ ಒಂದು ಫಲ ಅಂತೂ ನಿಮಗೆ ಇದ್ದೇ ಇರುತ್ತೆ. ಆದ್ರೆ ಮಾನಸಿಕವಾಗಿ ಒಂದು ಚಿಂತೆ ಇರುತ್ತೆ, ಏನೋ ಒಂಥರ ಬೇಸರ ಇರುತ್ತೆ, ನೋವಿರುತ್ತೆ, ಏನೋ ಇನ್ನೂ ಒಂದಿಷ್ಟು ನಾನು ಸಾಧನೆ ಮಾಡ್ಬೇಕು. ನೀವು ಎಷ್ಟೇ ಸಾಧನೆ ಮಾಡಿದ್ರೂ ಕೂಡ ಇನ್ನೂ ಒಂದಿಷ್ಟು ಏನೋ ಒಂದು ಸಾಧನೆ ಮಾಡಬೇಕು ಅನ್ನುವಂತಹ ಒಂದು ತುಡಿತ ಅಂತೂ ನಿಮ್ಮ ಹತ್ರ ಇರುತ್ತೆ. ಅದು ಒಳ್ಳೇದೇ, ಅದು ಇರಬೇಕು. ಮನುಷ್ಯನಿಗೆ ಒಂದು ಛಲ ಅನ್ನುವಂಥದ್ದು, ಗುರಿ ಅನ್ನುವಂಥದ್ದು ಇರಬೇಕು. ಇದ್ರ ಬಗ್ಗೆ ಈಗ ಮುಖ್ಯವಾದ ಟಾಪಿಕ್ ಇದೆ ನೋಡಿ. ಅಂದ್ರೆ ನೀವು ಯಾವ ಒಂದು ಕ್ಷೇತ್ರದಲ್ಲಿ ನೀವು ನಿಮ್ಮ ಒಂದು ಮೀನ ಲಗ್ನಕ್ಕೆ ಯಾವೆಲ್ಲ ಕೆಲಸಗಳು ಚೆನ್ನಾಗಿ ಒಗ್ಗಿಕೊಳ್ತವೆ, ಚೆನ್ನಾಗಿರುವಂತಹ ಫಲಗಳು ಸಿಗ್ತವೆ ಅನ್ನುವಂಥದ್ರ ಬಗ್ಗೆ ತಿಳಿಸ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ಇದೆ, ತುಂಬಾ ಮುಖ್ಯವಾದ ವಿಡಿಯೋ, ಅದನ್ನ ನೋಡ್ಕೊಂಡ್ ಬನ್ನಿ, ಮುಂದಿನ ಮಾಹಿತಿಯನ್ನ ತಿಳಿಸ್ಕೊಳ್ಳೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ. 80 ರಿಂದ 100 ಪುಟ ಇರುತ್ತೆ. ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು. ಯಾಕಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಬಹಳಷ್ಟು ಜ್ಞಾನ ಇತ್ತು. ಈಗ ಬದಲಾಗಿರುವಂತಹ ಜೀವನ ಶೈಲಿಯಿಂದಾಗಿ ಅದ್ರ ಬಗ್ಗೆ ಯಾರಿಗೂ ಸಾಕಷ್ಟು ನಾಲೆಜ್ಗಳು ತುಂಬಾ ಕಡಿಮೆ ಆಗಿದೆ. ಹಾಗಾಗಿ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. JB ಪ್ರೆಡಿಕ್ಷನ್ಸ್ ಅವರು ನೀವು ಕುಳಿತಲ್ಲಿಯೇ ತೆಗೆದುಕೊಳ್ಳಿಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಉಪಯೋಗ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಮೀನರಾಶಿ ಮೀನ ಲಗ್ನದವರು ಸಾಮಾನ್ಯವಾಗಿ ಈ ಅಧ್ಯಾಪಕ ವೃತ್ತಿಯನ್ನ ಮಾಡತಕ್ಕಂಥದ್ದು, ಕಲೆಯಲ್ಲಿ ಅಂತೂ ಯಾವುದೇ ತರದ ಕಲೆ ಇರ್ಬೋದು. ಚಿತ್ರೋದ್ಯಮ ಇರ್ಬೋದು, ಟಿವಿ ಮಾಧ್ಯಮ ಇರ್ಬೋದು, ವಾದ್ಯ ನುಡಿಸೋದಿರ್ಬೋದು, ನೃತ್ಯ ಇರ್ಬೋದು, ಯಾವುದೇ ಒಂದು ಸ್ಕ್ರಿಪ್ಟ್ ಬರೆಯುವಂತದ್ದಿರ್ಬೋದು, ಎನಿವನ್ ನಿಮ್ಮ ಹತ್ರ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಲೆ ಇರುತ್ತೆ. ಆ ಕಲೆಗೆ ನಿಮಗೆ ಖಂಡಿತವಾಗ್ಲೂ ಅದನ್ನು ವೃತ್ತಿ ಜೀವನವನ್ನಾಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೂ ಒಂದು ಅವಕಾಶಗಳು ಕಂಡು ಬರುತ್ತೆ. ಅಭಿನಯ, ಸಂಗೀತ, ಧಾರ್ಮಿಕ, ನೃತ್ಯ, ಈ ರೀತಿ ಬಹಳಷ್ಟು ಇರ್ತವೆ. ಜೊತೆಗೆ ಮೀನ್ ರಾಶಿಯವರು ಸಾರ್ವಜನಿಕ ವಲಯಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಧಾರ್ಮಿಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ತುಂಬಾ ಚೆನ್ನಾಗಿ ಸೂಟ್ ಆಗ್ತಕ್ಕಂಥದ್ದು. ಜೊತೆಗೆ ಈ ಬ್ಯಾಂಕಿಂಗ್ ಕ್ಷೇತ್ರಗಳು, ಹಣಕಾಸಿಗೆ ಸಂಬಂಧಪಟ್ಟಂತಹದ್ದು, ಇಂತಹ ಒಂದು ಕೆಲಸಗಳನ್ನ ಮಾಡ್ತಕ್ಕಂಥದ್ದು. ಜೊತೆಗೆ ಸ್ವತಂತ್ರವಾಗಿ ಮಾಡ್ಬೇಕು. ನೀವು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಬೇರೆಯವರಿಗೆ ಪಾರ್ಟ್ನರ್ ಇಂದ ಕೆಲಸ ಮಾಡೋದ್ರಿಂದ ನಿಮಗೆ ಲಾಭಾಂಶಗಳು ತುಂಬಾ ಕಡಿಮೆ ಆಗುತ್ತೆ. ಇದು ಬಹಳಷ್ಟು ಜನರಿಗೆ ಅನುಭವ ಆಗಿರುತ್ತೆ. ನೀವು ಸ್ವತಂತ್ರವಾಗಿ ಮಾಡಬೇಕು. ಹೌದು, ಕೆಲವೊಂದು ಜನರಿಗೆ ಏನಾಗುತ್ತೆ, ಹಣಕಾಸಿನ ಕೊರತೆ, ಕಾನ್ಫಿಡೆನ್ಸ್ ಕೊರತೆ, ಈ ರೀತಿಯಾದಂತ ಸಮಸ್ಯೆಗಳು ಬರ್ಬೋದು. ಆದ್ರೆ ಅನುಭವ ಅಂತ ಬಂದಾಗ ರಿಸ್ಕ್ ತಗೊಂಡು ನೀವು ಕೆಲಸವನ್ನ ಮಾಡಬೇಕು. ರಿಸ್ಕ್ ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗುತ್ತೆ. ರಿಸ್ಕ್ ತಗೋಬೇಕು ಅಂತಂದ್ರೆ ನಿಮ್ಮ ಒಂದು ಎಲ್ಲೆಯನ್ನ ಮೀರಿ ಹೋಗ್ಬಾರ್ದು. ನಿಮ್ಮದೇ ಆಗಿರ್ತಕ್ಕಂಥ ಕಕ್ಷೆಯಲ್ಲಿ ನೀವು ಕೆಲಸವನ್ನ ಮಾಡಬೇಕು. ಈ ತರ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಮೀನ್ ರಾಶಿಯವರು ಆಲ್ಮೋಸ್ಟ್ ಆಲ್ ವಿಚಾರವಂತರು, ಜ್ಞಾನವಂತರಾಗಿರೋದ್ರಿಂದ ಎಲ್ಲಾ ರಂಗದಲ್ಲಿಯೂ, ಎಲ್ಲಾ ಕ್ಷೇತ್ರದಲ್ಲಿಯೂ ಕೂಡ ನಿಮ್ಮ ಪಾತ್ರ ಇರುತ್ತೆ ಅನ್ನುವಂಥದ್ದಂತೂ ಸ್ಪಷ್ಟ. ಅದ್ರ ಬಗ್ಗೆ ಏನಿಲ್ಲ. ಜೊತೆಗೆ ನೀವು ಸದಾ ಆರಾಧನೆ ಮಾಡುವಂತ ದೇವತೆ ಯಾರು, ಆರಾಧ್ಯ ದೇವ ಯಾವುದು, ಯಾವಾಗ್ಲೂ ನೀವು ಸ್ಮರಣೆಯಲ್ಲಿರ್ತಕ್ಕಂಥ ದೇವರು
ಯಾರನ್ನ ನೀವು ಪೂಜಿಸಬೇಕು ಅನ್ನುವಂತ ಬಹಳ ಮುಖ್ಯವಾದ ವಿಚಾರವನ್ನ ತಿಳಿಸುವಂತದ್ದಿದೆ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು, ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಈ ಉದ್ಯೋಗಕ್ಕೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರತಕ್ಕಂತ ವಿಡಿಯೋಗಳನ್ನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಶ್ರೀ ವಿಷ್ಣು ಮಹಾವಿಷ್ಣು, ಈ ವಿಷ್ಣುವಿನ ಪೂಜೆಯನ್ನ ಮಾಡ್ತಕ್ಕಂಥದ್ದು, ವಿಷ್ಣುವಿನ ಆರಾಧನೆ ಮಾಡ್ತಕ್ಕಂಥದ್ರಿಂದ ನಿಮಗೆ ದೈವ ಕೃಪೆ ಬಹಳಷ್ಟು ಪ್ರಶಸ್ತವಾಗಿ ಆಗುತ್ತೆ. ದಯವಿಟ್ಟು ಇದನ್ನ ಗಮನದಲ್ಲಿಟ್ಕೋಬೇಕು. ವಿಷ್ಣು ಸಹಸ್ರನಾಮ ಪಠನ ಮಾಡಬೇಕು, ವಿಷ್ಣು ಆರಾಧನೆಯನ್ನು ಮಾಡಿ, ಪೂಜೆಯನ್ನ ಮಾಡಿ, ಖಂಡಿತ ದೈವ ಕೃಪೆಗೆ ಪಾತ್ರವಾಗಿ. ಜೊತೆಗೆ ನಿಮಗೆ ರುದ್ರಾಕ್ಷಿ ನೋಡಿ, ಮೀನ ಲಗ್ನದ ಜಾತಕರಿಗೆ ಎಲ್ಲಾ ಮುಖದ ರುದ್ರಾಕ್ಷಿಗಳು ಶುಭಕಾರಕವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಅದರಲ್ಲೂ ವಿಶೇಷವಾಗಿ ಏಕಮುಖದ ರುದ್ರಾಕ್ಷಿ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿ ಹೊಂದಿಕೊಳ್ಳುತ್ತೆ, ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ ಅನ್ನುವಂತಹ ಮಾಹಿತಿಯನ್ನ ನೀವು ತಿಳ್ಕೋಬೇಕಾಗತ್ತೆ. ಒಳ್ಳೆ ಫಲ ಸಿಗಲಿ, ತಾಯಿ ಅನ್ನಪೂರ್ಣೇಶ್ವರಿ ಶ್ರೀ ಮಹಾವಿಷ್ಣು ಸ್ವಾಮಿ ಒಳ್ಳೆಯ ಫಲಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.